ನಡೆಯುವಂತಹ ಈ ಶುಭ ಸಂದರ್ಭದಲ್ಲಿ ಧೂಮ ಕೇತುಗಳನ್ನು ಅಂತ ಬಂದವರು ಹುಚ್ಚಾಗಿಸಿದ್ದಾರೆ. ಸಕಾಲದಿ ವಾರಿದೆ ಚಂದ್ರಮನೆ ಸಕಾಲದಿ ಇಂದು ಎನಗೆ ಧರೆಯಲಾಗವು ಇಂದು ಎನಗೆ ಧರೆಯಲಾಗವು ಎಂದು ನುಡಿಯೇ ಆ ದುಷ್ಟರ ಆಕ್ರಮಣಕ್ಕೆ ಒಳಗಾಗಿ ಮುಖ್ಯವಾಗಿದ್ದವನು ನಾನು. ಸಕಾಲಕ್ಕೆ ಬಂದು ನಮ್ಮನ್ನ ಬದುಕಿಸಿದ್ದೀಯ, ಉಳಿಸಿದ್ದೀಯ. ನೀನು ಉಳಿದೆ ಅಂತಾದ್ರೆ, ಜೊತೆಯಲ್ಲಿ ನಿಂತೆ ಅಂತಾದ್ರೆ ಈ ಭೂಮಿ ನನ್ನ ಪಾಲಿನ ಸ್ವರ್ಗ. ಸಂತೋಷ ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ಮಮ ನಿಲಯ ಮಮ ನಿಲಯ. ಗೆಳೆಯ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ಮಮ ನಿಲಯ ಮಮ ನಿಲಯ. ಜತೆಗಿರುವೆನು ಆದರೂ ಪ್ರಳಯ, ಜತೆಗಿರುವೆನು ಆದ
ತಿಳಿಯುತ್ತ ಬಂದೇನು ನಿನ್ನಿರವನು ಬಳಿ ಇರುವೆನು ಕೆಲ ಕಾಲವು ಕೇಳಿ ತಿಳಿಯುತ್ತ ಬಂದನು ನಿನ್ನಿರವನು ಬಳಿ ಇರುವೆನು ಕೆಲ ಕಾಲವು ಕೇಳಿ ತಿಳಿಯುತ್ತ ಬಂದನು ನಿನ್ನಿರವನು ಬಳಿ ಇರುವೆನು ಕೆಲ ಕಾಲವು ಕೇಳಿ ಗೆಳೆಯ ನೀನಿರುವಲ್ಲಿಯೇ ಮಮ ನಿಲಯ ಚಿತ್ರ ಯಾಕೆ ಹೋಗಲಿಕ್ಕೆ ಯಾಕೆ ಕೃತಜ್ಞತೆ ನಾವು ಸ್ನೇಹಿತರೊಂದಿಗೆ ಸ್ನೇಹದಲ್ಲಿ ಅಂತಹನಾದರೂ ಬರಬಾರದು ಸ್ನೇಹವನ್ನು ಹೇಗೆ ಬಲೆಯ ದೇಹದಲ್ಲಿ ಹಸ್ತಗಳು ಲೋಚನದಲ್ಲಿ ಹೆಪ್ಪೆಗಳು ಹಾಗೆ ದೈವ ತೆರೆದಳು ಯಾವಾಗಲೂ ಮಿತ್ರನಿಗೆ ಕಷ್ಟದಲ್ಲಿ ಓಡಿ ಬಂದು ಒದಗುತ್ತಾನೋ ಅವನೇ ಗೆಳೆಯ ಎಲ್ಲೋ ಇದ್ದ ನನಗೆ ನಿನ್ನ ಮೇಲೆ ಬಹಳ ಆಗ ನಾನು ಕೇಳಿದ ಈ ಪ್ರಾಚೀನ ಭವನದಲ್ಲಿ ನಿನ್ನ ಯಾಕೆ ನವೀನ ವೇಷ ಆಗ್ತಾ ಇದೆ ನೋಡೋಣ ಜನ ಬಾಳಿಗೆ ಒಪ್ಪಲಲ್ವಾ ಹಾಗೆ ನೋಡಿ ಹೋಗೋಣ ಪರವಾಗಿ ಈಗ ಕೇಳು ನಾನು ನೀನು ಎಲ್ಲಿದ್ದೀಯೋ ಅದು ನನ್ನ ನಿಲಯ ನಾನು ನೀನು ಜೊತೆಯಾಗಿದ್ದರೆ ಹಾಗೆ ಆನೆಗೆ ಇರುವೆನೇ ಕೊಟ್ಟಿದ್ದ ಮಗ ನೀನು ಬರುವುದು ಒಂದು ಗಳಿಗೆ ತಡ ಹಾಕಿದ್ರೆ ನನ್ನನ್ನು ಮಾನ ಬಂದು ಮಾನ ಇದ್ದವರೇ ಆಗಿ ಹೋಗಲಿ ಪ್ರಳಯ ನಿಜವಾಗಿ ಅದು ಪ್ರಳಯ ಆದ್ರೆ ರಗಳೆ ಇಲ್ಲ ಸುಮ್ಮನೆ ಯಾರಿರುವುದಿಲ್ಲ ಏನಿರುವುದಿಲ್ಲ ಯಾವ ಸಮಸ್ಯೆ ಇಲ್ಲಲ್ಲ ಹಾ ಸಂದರ್ಭವನ್ನು ನಾನು ನಿಮ್ಮ ಜೊತೆಗಿರ್ತೇನೆ ಎನ್ನುವುದು ಧ್ವನಿ ಅಷ್ಟೇ ಅಷ್ಟೇ ಪ್ರಳಯ ಅಂದ್ಮೇಲೆ ಯಾರು ಇಲ್ಲ ತಾಪತ್ರೆ ಇಲ್ಲ ಇಡುವುದಲ್ಲ ಅಲ್ಲ ಕಾಂತ, ಸರಿಯಾದ ಸಮಯಕ್ಕೆ ಬಂದ ಈ ಪುಣ್ಯಾತ್ಮ ನಮ್ಮೆಲ್ಲರನ್ನ ಕಾಪಾಡಿದ್ದಾನೆ. ಯಾರಪ್ಪ ಈ ಮಹಾನುಭಾವ? ಮಾವ ಆಕಸ್ಮಿಕವಾಗಿ ಪ್ರವೇಶ ಮಾಡಿದವನು ಆದ್ರೆ ನಮಗನುಕೂಲವೇ ಮಾಡಿದ್ದಾನೆ ಹಾಗಾದ್ರೆ ಯಾರು ಎನ್ನುವ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇದೆ ಒಂದು ವಿಷಯವಾಗಿ ಹೇಳಿಕೊಳ್ಳುವುದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ ಈತನದ್ದು ವೇಷಕನಾದಂತಾದ್ರೆ ಈತ ನಾಗರ ಹಾವು ಈತನ ಜೊತೆಯಲ್ಲಿ ಸ್ನೇಹವಾಯಿತು ಅಂತಾದ್ರೆ ಅದು ಬಂಧನ ಇವನ ಜೊತೆ ನುಡಿಯುವ ಅವಕಾಶ ಸಿಕ್ಕಿದ್ರೆ ಅದುವೇ ನಮಗೆ ಹಬ್ಬ ಈತನ ಒಡನಾಟದ ದಿವಸಗಳು ಅಂತ ಹೇಳಿದ್ರೆ ಅದುವೇ ನಮಗೆ ದೀಪಾವಳಿ ನಾವು ಉಭಯರು ಒಂದಾದೆವು ಅಂತಾದ್ರೆ ದಿಗ್ಗಜರು ಈತ ಮನಸ್ಸು ಮಾಡಿದರೆ ಆದಾನು ಎಲ್ಲಿಗೂ ಯಜಮಾನ ನಿಜವಾಗಿ ನಮ್ಮ ಕಷ್ಟಕಾಲದಲ್ಲಿ ಒದಗಿ ಬಂದಿರುವಂತಹ ಈತನೇ ನಮ್ಮ ಪಾಲಿನ ಆಪ್ತ ಮತ್ತೊಂದು ವಿಷಯ ಉಂಟು ಯಾರ ಮನಸ್ಸಿನಲ್ಲಿ ಏನು ಅಡಗಿದೆ ಎನ್ನುವುದನ್ನು ಯೋಚನೆ ಮಾಡಿ ಗ್ರಹಿಸುವ ಶಕ್ತಿಯನ್ನು ಹೊಂದಿದವರು ಅಜ್ಜಿಯಾಗಿ ಮಾನಭಂಗ ಹೇಳ್ತಾರೆ ಆ ಅಜ್ಜಿ ಮನಸ್ಸಿನಲ್ಲಿ ಏನಂತ ಹೇಳ್ತೀರಾ ನನಗೆಲ್ಲ ಇದ್ದ ಪ್ರಾಯ ನನಗಿಲ್ಲದೆ ಹೋಯ್ತಲ್ಲ ವಯಸ್ಸಾದವರಿಗೆ ಯಾವಾಗಲೂ ಈ ಸಮಸ್ಯೆ ಹಾಗೆ ನಾವು ಮೂವರು ಒಂದೇ ಗುರುಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಒಟ್ಟಿಗೆ ಹಾಗಾಗಿ ಹೌದಾ ಈಗ ಮೂರು ಉದ್ಯೋಗ ಹೌದಾ ಆದ್ರೂ ತಲೆಬಿಸಿ ಮಾಡುವ ಅಗತ್ಯ ಇಲ್ಲ ಬಿಡುವ
10 ದಿನದ ಮಟ್ಟಿಗೆ ನೀವು ಒಟ್ಟಿಗೆ ಆರು ತಿಂಗಳು ಇರ್ಬೇಕು. ಉದ್ಯೋಗ ಏನು ಗೊತ್ತಿಲ್ಲ. ನೋಡು, ಬೇರೆ ಏನ್ ಮಾಡ್ತಾರೆ? ಅಲ್ಲ ಸಾಕೈತ್ರೆ ಅವರಿಗೆ ಕಲಿಸಿ ಅಂತ ಹೇಳ್ತದಲ್ಲ, ನಾನಂತೂ ಪ್ರಾಯದ ಹುಡುಗ, ಅವರಿಗೆ ಬೆಳೆದ ಹೆಣ್ಣು ಮಕ್ಕಳಿದ್ದಾರೆ. 10 ದಿನ ನಾನು ಮನೆಯಲ್ಲಿರ್ತೇನೆ, ಗೊತ್ತು ಗುರಿ ಇಲ್ಲದೆ ಹೋದವ, ಇನ್ನು ಮಕ್ಕಳ ಕಥೆ ಎಂತದ್ದು ಅಂತ ಹೇಳ್ತಾರೆ. ನಿಮ್ಮ ಪ್ರಯತ್ನಕ್ಕೆ ಅಲೆ ಕಾಡ್ತಿದ್ದಾರೆ ಅವರು ಟ್ರೈ ಆಗಿಲ್ಲ ಆದ್ರೆ ಹೌದು ನಾವೆಲ್ಲ ಒಟ್ಟಾಗಿ ಇರೋಣ. ಹೌದಲ್ವ? ಲೆಕ್ಕ ಹಾಕಿದ್ದು ಹೌದಾ?